ಅರ್ಧ ಗಂಟೆಯ ನಂತರ ವಾಶ್ರೂಮ್ನಿಂದ ಹೊರಬಂದ ಅಚ್ಚರಿಯ ಕಣ್ಣುಗಳು ಅತ್ತು ಕೆಂಪಾಗಿರುವುದನ್ನು ಗಮನಿಸಿದ ಭುವನ, ಅತ್ತಿಗೆ ಏನಾಯಿತು, ಯಾಕೆ ಇಷ್ಟೊಂದು ಹತ್ತಿದ್ದೀರಾ ಎಂದು ಅನುಮಾನದಿಂದಲೇ ಕೇಳಿದಳು. ಹಾಗೇನಿಲ್ಲ ಭುವನ, ಕಣ್ಣಿಗೆ ಸೋಪೋಯಿತು, ಅದಕ್ಕೆ ಕಣ್ಣು ಕೆಂಪಾಗಿದೆ ಎಂದವಳು. ಸುಳ್ಳು ಹೇಳಿದ್ದಾಳೆ ಎಂದು ಭುವನಗೆ ತಿಳಿಯಲಿಲ್ಲ. ಅವಳ ಸುಳ್ಳನ್ನು ನಂಬಿರುವ ಭುವನ, ಸರಿ ಅತ್ತಿಗೆ, ನೀವು ರೆಸ್ಟ್ ಮಾಡಿ, ನಾನು ಹೋಗ್ತೀನಿ ಎಂದು ಅವಳು ಅಲ್ಲಿಂದ ಹೋಗುತ್ತಿದ್ದಂತೆ ಮತ್ತೆ ಕಣ್ಣುಗಳು ಹನಿಗೂಡಿದವು. ತಾನು ಸಾತ್ವಿಕ್ನ ಮುಂದಿನ ಬದುಕು ಇದೇ ಮನೆಯಲ್ಲಿ ಕಳೆಯಬೇಕು ಎಂದು ತಾನೇ ಸಾತ್ವಿಕ್ ಜೊತೆ ಹೋಗಿ ಖುದ್ದಾಗಿ ಆಯ್ಕೆ ಮಾಡಿದ್ದ ಫ್ಲ್ಯಾಟ್ ಕಣ್ಮುಂದೆ ಬಂದು ಕಣ್ಣು ಮುಚ್ಚಿ ತೆರೆಯುವ ಹೊತ್ತಿಗೆ ಅವಳ ಕನಸುಗಳನ್ನು ಚೂರು ಚೂರು ಮಾಡಿಬಿಟ್ಟ ಭಗವಂತ. ತನ್ನ ನೋವಿನಲ್ಲಿ ಕಳೆದು ಹೋಗಿದ್ದ ಅಚ್ಚರಿಯನ್ನು ವಾಸ್ತವಕ್ಕೆ ಕರೆತಂದಿತು ಅವಳ ಗೆಳತಿಯ ಕರೆ. ಕೆನ್ನೆ ತೊಯ್ದು ಹೋಗುತ್ತಿದ್ದ ಹನಿಯನ್ನು ಒರೆಸಿ ಕರೆ ಸ್ವೀಕರಿಸಿ, ಹೇಳು ಲಹರಿ ಎಂದಳು ನಿರಾಸ ಧ್ವನಿಯಲ್ಲಿ. ಸಾರಿ ಅಚ್ಚು, ನಿನ್ನ ಮದುವೆಗೆ ಬರುವುದಕ್ಕೆ ಆಗಿಲ್ಲ ಎಂದಳು ಮುಖ ಕಿವುಚುತ್ತ. ಪರವಾಗಿಲ್ಲ ಬಿಡು ಲಹರಿ, ನಾನೇನು ಫೀಲ್ ಆಗಲಿಲ್ಲ ಎಂದು ಗೆಳತಿಯನ್ನು ಕಂಡು ಬೇಸರವಾಯಿತು ಲಹರಿಗೆ. ತಾನು ಪ್ರೀತಿಸಿದ ಜೀವದ ಜೊತೆ ಮದುವೆಯಾಗುವ ಸಂಭ್ರಮದಲ್ಲಿದ್ದಾಗ, ಲಹರಿ 1 ವಾರದ ಮುಂಚೆ ನೀನು ನಮ್ಮ ಮನೆಗೆ ಬರಬೇಕು ಕಣೆ, ಇಲ್ಲಾಂದರೆ ನಮ್ಮ ಫ್ರೆಂಡ್ಶಿಪ್ ಎಂಡ್ ಮಾಡ್ತೀನಿ ಎಂದು ಹುಸಿ ಎಚ್ಚರಿಕೆ ಕೊಟ್ಟಿದ್ದ ಗೆಳತಿ ಇಂದು ನೀನು ನನ್ನ ಮದುವೆಗೆ ಬರಲಿಲ್ಲ ಎಂದು ನನಗೇನು ಬೇಸರವಿಲ್ಲ ಎಂದು ಹೇಳಿದ್ದು ಕಂಡು, ಅಚ್ಚು ಏನು ಮಾಡ್ತಾ ಇದೆಯಾ, ರಾಮ್ ಅವರ ಮನೆ ಇಷ್ಟವಾಯಿತಾ, ಅಲ್ಲಿನ ವಾತಾವರಣ ನಿನಗೆ ಅಡ್ಜಸ್ಟ್ ಆಗ್ತಾ ಇದೆಯಾ ಎಂದು ಅಕ್ಕರೆಯಿಂದ ಕೇಳಿದ ಗೆಳತಿಯನ್ನು ಕಂಡು ಪೇಲವವಾಗಿ ನಕ್ಕ ಅಚ್ಚು. ನನ್ನ ಬದುಕನ್ನೇ ಎಲ್ಲರೂ ಸೇರಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟರು, ಇನ್ನು ಇಲ್ಲಿನ ವಾತಾವರಣ ಹೇಗಿದ್ದರೆ ಏನು ಬಂತು, ನೀನೇನು ಮಾಡ್ತಾ ಇದೆಯಾ, ಇವತ್ತು ಕೆಲಸಕ್ಕೆ ಹೋಗಿದ್ಯಾ ಎಂದು ಕೇಳಿದಳು. ಅವರಿಬ್ಬರು IT ಕಂಪನಿಯೊಂದರಲ್ಲಿ ಒಟ್ಟಾಗಿ ಕೆಲಸ ಮಾಡುತ್ತಿದ್ದರು. ಇಲ್ಲ ಅಚ್ಚು, ಬೆಳಿಗ್ಗೆ ಕಲ್ಯಾಣ ಮಂಟಪಕ್ಕೆ ಬರ್ತಾ ಇದ್ದಾಗ ಕಾರೊಂದು ನನ್ನ ಸ್ಕೂಟಿಗೆ ಗುದ್ದಿ ಆಕ್ಸಿಡೆಂಟ್ ಆಗಿದೆ ಎಂದವಳ ಮಾತಿಗೆ ವಾಟ್ ಎಂದು ಉದ್ಗಾರ ತೆಗೆದಳು ಅಚ್ಚು. ಲಹರಿ, ಏನು ಹೇಳ್ತಾ ಇದೆಯಾ, ಈ ವಿಷಯದಲ್ಲಿ ತಮಾಷೆ ಮಾಡಬೇಡ ಕಣೆ, ಪ್ಲೀಸ್ ಏನಾಯಿತು ಅಂತ ಹೇಳು ಎಂದು ಗಾಬರಿಯಲ್ಲಿ ಬಡಬಡಿಸಿದ ಗೆಳತಿಯನ್ನು ಕಂಡು ಕಣ್ಣು ತುಂಬಿಕೊಂಡ ಲಹರಿ, ಸುಳ್ಳು ಹೇಳ್ತಿಲ್ಲ ಅಚ್ಚು, ನಿಜವಾಗಿಯೂ ಆಕ್ಸಿಡೆಂಟ್ ಆಗಿ ಕಾಲಿಗೆ ಪೆಟ್ಟಾಗಿದೆ, ಅಪ್ಪರ್ ಟ್ಯೂಮರ್ ಸರ್ಜರಿ ಮಾಡ್ತಾರಂತೆ ಎಂದಾಗ ಗಾಬರಿಯಾದ ಅಚ್ಚು, ಹೀಡಿಯಟ್, ಕಾಲ್ ಮಾಡಿ ಹೇಳಬೇಕಾಗಿತ್ತು ತಾನೆ, ನಾನು ಈಗಲೇ ಬರ್ತೀನಿ, ಯಾವ ಆಸ್ಪತ್ರೆ ಅಂತ ಹೇಳು ಎಂದು ಅವಸರ ಮಾಡಿದ ಗೆಳತಿಗೆ, ಅಚ್ಚು ಸ್ವಲ್ಪ ಸಮಾಧಾನ ಮಾಡ್ಕೊ, ನನ್ನ ಜೀವ ಹೋಗುವಂಥದ್ದು ಏನೂ ಆಗಿಲ್ಲ ಕಡೆ, ಬೆಳಿಗ್ಗೆ ತಾನೇ ನಿನ್ನ ಮದುವೆಯಾಗಿದೆ, ಸೊ ನೆಮ್ಮದಿಯಾಗಿ ನಾಳೆಯೋ ಅಥವಾ ನಾಡಿದ್ದೋ ನನ್ನ ಬಂದು ನೋಡಿಕೊಂಡು ಹೋಗ್ಬೋದು ನೀನು, ಬಟ್ ಇವತ್ತು ಮಾತ್ರ ಯಾವುದೇ ಕಾರಣಕ್ಕೂ ನೀನು ರಾಮ್ ಅವರ ಮನೆಯಿಂದ ಹೊರಗಡೆ ಬರುವಾಗಿಲ್ಲ. ನನ್ನ ಸಲುವಾಗಿ ನಿನ್ನ ಬಗ್ಗೆ ನಿಮ್ಮ ಅತ್ತೆ ಮನೆಯವರು ತಪ್ಪು ತಿಳಿಯೋದು ಬೇಕಾಗಿಲ್ಲ. ನನ್ನ ಮಾತು ಮೀರಿ ಇವತ್ತು ನೀನೇನಾದರೂ ನನ್ನ ನೋಡೋದಕ್ಕೆ ಬಂದರೆ ನಮ್ಮ ಫ್ರೆಂಡ್ಶಿಪ್ ಮೇಲಾಣೆ ಎಂದು ಗೆಳತಿಯ ಮಾತಿಗೆ ಸಿಟ್ಟಾದ ಅಚ್ಚು ಕರೆ ತುಂಡರಿಸಿ ತನ್ನ ಫೋನ್ ಎತ್ತಿ ಬೆಡ್ ಮೇಲೆ ಎಸೆದು ಕುಸಿದು ಕುಳಿತು ಮಂಡಿಯೊಳಗೆ ಮುಖ ಹೊದಿಗಿಸಿ ಬಿಕ್ಕಳಿಸಲು ಶುರು ಮಾಡಿದಳು. ತನ್ನ ಮಾತಿಗೆ ತನ್ನ ಗೆಳತಿ ಸಿಟ್ಟು ಮಾಡಿಕೊಂಡು ಕರೆ ಕಟ್ ಮಾಡಿದ್ದನ್ನು ಕಂಡು ಲಾರಿಯ ಮನಸ್ಸು ಬೇಸರ ಸಂಕಟದಿಂದ ತುಂಬಿ ಹೋಯಿತು. ಬಟ್ ಗಂಡನ ಮನೆಗೆ ಹೋದ ದಿನವೇ ತನ್ನ ನೋಡಲು ಬಂದ ಗಂಡನ ಮನೆಯವರ ಮನದಲ್ಲಿ ಗೆಳತಿಯ ಮೇಲೆ ಅಸಮಾಧಾನ ಮೂಡುವುದು ಬೇಕಾಗಿರಲಿಲ್ಲ ಲಹರಿಗೆ. ಸಾತ್ವಿಕ್ನಿಂದ ಕಣ್ಮರೆಯಾಗಿರುವ ತನ್ನ ಗೆಳತಿಯ ಖುಷಿ, ನೆಮ್ಮದಿ, ಸಂತೋಷ ರಾಮ್ ಕಡೆಯಿಂದ ಸಿಗಲಿ ಎಂದು ಬಯಸುವ ನಿಷ್ಕಲ್ಮಶ ಗೆಳತನ ಅವಳದು. ತನ್ನಮ್ಮನ ಜೊತೆ ಮಾತನಾಡುತ್ತಾ ಕುಳಿತಿದ್ದ ರಾಮ್ ಮಡಿಲಿಗೆ ಏರಿದ ಅವನ 3.5 ವರ್ಷದ ಮಗ. ತನ್ನ ಪುಟ್ಟ ಮಗನ ಕೆನ್ನೆಗೆ ಮುತ್ತಿಟ್ಟ ರಾಮ್, ಚಿಕ್ಕು ಜೊತೆ ಎಲ್ಲಿಗೆ ಹೋಗಿದ್ದೆ ಬಂಗಾರಿ ಎಂದು ಕೇಳಿದ. ಕಣ್ಣು ಬಿಗಿಯಾಗಿ ಮುಚ್ಚಿ ಎಲ್ಲಿಗೆ ಹೋಗಿದ್ದೆ ಎಂದು ಕಷ್ಟಪಟ್ಟು ನೆನಪು ಮಾಡಿಕೊಂಡ ಮಗು ಮಾರ್ಕೆಟ್ ಎಂದು ತೊದಲು ನುಡಿದಾಗ ನಸುನಕ್ಕ ರಾಮ್, ಚಿಕ್ಕು ಜೊತೆ ಮಾರ್ಕೆಟ್ಗೆ ಹೋಗಿದ್ಯಾ ಎಂದು ಕೇಳಿದ. ಕೆದರಿದಂತೆ ಆಗಿದ್ದ ಕೂದಲನ್ನು ಸರಿ ಮಾಡುತ್ತಾ ಹಾಂ ಎಂದು ಮುದ್ದಾಗಿ ತಲೆಯಾಡಿಸಿದ ಆರವ್. ಅಷ್ಟರಲ್ಲಿ ಅವರಿದ್ದಡಿಗೆ ಬಂದ ಕೆಲಸದಾಕೆ, ಅಮ್ಮ ಅವರೇ ಅಡುಗೆ ಆಗಿದೆ, ಊಟ ಮಾಡೋದಕ್ಕೆ ಬನ್ನಿ ಎಂದಾಗ ಭುವನ, ನಿಮ್ಮ ಅತ್ತಿಗೆಯನ್ನು ಊಟಕ್ಕೆ ಕರ್ಕೊಂಡು ಬಾ ಎಂದು ಗಂಡ ಮಕ್ಕಳ ಜೊತೆ ಊಟಕ್ಕೆ ಕುಳಿತರು ಆರತಿಯವರು. ಕಣ್ಣೀರು ಹಾಕುತ್ತಲೇ ನಿದ್ರೆಗೆ ಜಾರಿದ ಅಚ್ಚರಿಯನ್ನು
ಭುವನ ಬಂದು ಎಬ್ಬಿಸಿದಾಗ ಮುಖ ತೊಳೆದು ಊಟಕ್ಕೆ ಬಂದಿದ್ದಳು. ರಾಮ್ ಪಕ್ಕದಲ್ಲಿಯೇ ಅವಳಿಗಾಗಿ ಬಿಟ್ಟಿದ್ದ ಕುರ್ಚಿಯಲ್ಲಿ ಕೂರಲು ಮನಸ್ಸು ಒಪ್ಪದೆ ನಿಂತಲ್ಲೇ ನಿಂತಾಗ, ಅಚ್ಚರಿ, ಬಾ ಪುಟ್ಟ, ಊಟ ಮಾಡು ಎಂದರು ಅವಳ ಮಾವ ರಘುರಾಮ್ ಅವರು. ಹಾಂ ಎಂದು ಕುತ್ತಿಗೆ ಅಲ್ಲಾಡಿಸಿ ಗಂಡನ ಪಕ್ಕದಲ್ಲಿ ಬಂದು ಕುಳಿತ ಸೊಸೆಯ ಮುಜುಗರ ಕಂಡು, ಅಚ್ಚರಿ, ಇನ್ಮೇಲಿಂದ ಇದು ಸಹ ನಿನ್ನ ಮನೆಯೇ. ನೀನು ಯಾವುದಕ್ಕೂ ಮುಜುಗರ ಪಡುವ ಅಗತ್ಯವಿಲ್ಲ. ನಿಮ್ಮ ಮನೆಯಲ್ಲಿ ಹೇಗೆ ನೀನು ಫ್ರೀಯಾಗಿರ್ತಿದೆಯೋ ಹಾಗೇ ಇಲ್ಲೂ ಫ್ರೀಯಾಗಿರ್ಬೋದು ಎಂದು ಮೃದುವಾಗಿ ನುಡಿದ ತನ್ನ ಅತ್ತೆಯ ಕಡೆ ನೋಡಿ ಸರಿ ಎಂದು ತಲೆಯಾಡಿಸಿದಳು ಅಚ್ಚರಿ. ಎಲ್ಲರಿಗೂ ಸಿಹಿ ಜೊತೆ ಊಟ ಬಡಿಸಿದ ಲಿಂಗಿ ಅಚ್ಚರಿಗೂ ಸಹ ಬಡಿಸಲು ಮುಂದಾದಾಗ, ನನಗೆ ಸಿಹಿ ಬೇಡ, ಅನ್ನ ರಸಂ ಸ್ವಲ್ಪ ಹಾಕಿ ಸಾಕು ಎಂದವಳ ದನಿ ಅಲ್ಲಿದ್ದವರಿಗೆ ಕೇಳಿಸಿತೋ ಇಲ್ಲವೋ ತಿಳಿಯದು. ಚಿಕ್ಕಮ್ಮವ್ರೆ, ಇನ್ನೊಂದ್ಸಲ ಹೇಳಿ, ನನಗೆ ನೀವು ಅದೇನು ಹೇಳಿದ್ರಿ ಅಂತ ಅರ್ಥ ಆಗಲಿಲ್ಲ ಎಂದವಳ ಮಾತಿಗೆ ಕಿಲಕಿಲ ನಕ್ಕ ಭುವನ. ಅತ್ತಿಗೆ, ಲಿಂಗಿಗೆ ಸ್ವಲ್ಪ ಕಿವಿ ಮಂದ, ಸೊ ನೀವು ಈ ರೀತಿ ಮೆತ್ತಗೆ ಹೇಳಿದರೆ ಕೇಳಿಸೋದಿಲ್ಲ, ಜೋರಾಗಿ ಹೇಳಿ ಎಂದಾಗ ಏನೊಂದೋ ಮಾತನಾಡದೆ ತಾನೇ ಅನ್ನ ರಸಂ ಹಾಕಿಕೊಂಡು ಮಡದಿಯನ್ನು ಕಂಡು ಉಬ್ಬೇರಿಸಿದ ರಾಮ್. ತನ್ನ ಮಗನ ಸಹ ಹೊಟ್ಟೆ ಹಸಿದಾಗ ಅದಕ್ಕಿಂತ ಹೆಚ್ಚೇ ತಿಂದು ಬಿಡುವ ಎಂದು ಬಡಿಸಿಕೊಂಡ 2 ತುತ್ತು ಅನ್ನವೂ ಸಹ ಅವಳ ಗಂಟಲಿನಲ್ಲಿ ಎಳೆಯಲು ತಕರಾರು ಮಾಡಿತು. ಹೊಟ್ಟೆ ತುಂಬ ಸಂಕಟ, ನೋವು, ಹತಾಶೆ, ವೇದನೆ ತುಂಬಿರುವಾಗ ಅನ್ನಕ್ಕೆ ಜಾಗವೆಲ್ಲಿದೆ? ಅಚ್ಚರಿ, ಅದೇನು ತಟ್ಟೆಯಲ್ಲಿ ಅನ್ನ ಕೆದಕುತ್ತಾ ಕುಳಿತಿರೋದು ನೀನು, ಬೇಗ ಊಟ ಮಾಡು ಎಂದರು ತುಸು ಗಡುಸಾಗಿ. ತಟ್ಟೆ ಮುಂದೆ ಹೆಚ್ಚು ಹೊತ್ತು ಕುಳಿತರೆ ಇಡಿಸದು ಆರತಿಯವರಿಗೆ. ಅತ್ತೆಯ ಆದೇಶದ ದನಿ ಕಂಡು ಬೆದರಿದ ಅಚ್ಚು ಅವರು ಊಟ ಮುಗಿಯೋ ಹೊತ್ತಿಗೆ ತಾನು ಸಹ ಕಷ್ಟಪಟ್ಟು ಊಟ ಮಾಡಿದಳು. ರಾಮ್ ಎಂದಿನಂತೆ ಮಗನಿಗೆ ಊಟ ಬಡಿಸಿ ತಾನು ಸಹ ಊಟ ಮಾಡಿದ. ಹಳದಿ ಬಣ್ಣದ ಶಿಫನ್ ಸೀರೆ ಹುಟ್ಟು ಸರಳವಾಗಿ ರೆಡಿಯಾಗಿದ್ದ ಸೊಸೆ ಕೈಗೆ ಹಾಲಿನ ಲೋಟ ಕೊಟ್ಟ ಆರತಿಯವರು ಡ್ರೆಸ್ಸಿಂಗ್ ಟೇಬಲ್ ಮೇಲಿದ್ದ ಮಲ್ಲಿಗೆ ದಿಂಡನ್ನು ಸೊಸೆ ಮುಡಿಗೆ ಮುಡಿಸಿ, ಅಚ್ಚರಿ ಪುಟ್ಟ, ಹಿಂದೆ ಆಗಿರುವುದೆಲ್ಲ ಮರೆತು ಮುಂದೆ ನಡೆದ್ರೆ ಜೀವನ. ಇವತ್ತಿನಿಂದ ನಿನ್ನ ಹೊಸ ಬದುಕು ಶುರುವಾಗ್ತಾ ಇದೆ. ಹಳೆಯದೆಲ್ಲ ಮರೆತು ನಿನಗಾಗಿ ಎದುರು ನೋಡುತ್ತಿರುವ ಸುಂದರ ಬದುಕನ್ನು ಒಪ್ಪಿಕೊ ಎಂದು ತಿಳಿ ಹೇಳಿ ಮಗನ ಕೋಣೆವರೆಗೂ ಅವಳ ಜೊತೆ ಬಂದರು. ಒಳಗಡೆ ಹೋಗದೆ ಮೀನಾಮೇಷ ಎನಿಸುತ್ತಾ ನಿಂತ ಸೊಸೆಗೆ, ಒಳಗಡೆ ಹೋಗು ಎಂದು ಕಣ್ಸನ್ನೆ ಮಾಡಿದಾಗ ಭಾರವಾದ ಹೆಜ್ಜೆ ಹಿಡುತ್ತಾ ರೂಮಿನೊಳಗೆ ಬಂದು ಡೋರ್ ಲಾಕ್ ಮಾಡಿದ ಅಚ್ಚರಿಗೆ ಬೆಡ್ ಮೇಲಿರುವ ಮಲ್ಲಿಗೆ ಹೂ, ರೂಮಿನಲ್ಲಿ ಅಲ್ಲಲ್ಲಿ ಹುರಿಯುತ್ತಿರುವ ಸುಗಂಧಭರಿತ ಕ್ಯಾಂಡಲ್ಸ್, ರೂಮಿನ ಅಲಂಕಾರ ಕಂಡು ತಲೆ ಸಿಡಿದಂತಾಗಿ ರಾಮ್ಗಾಗಿ ಕಣ್ಣಾಡಿಸಿದಳು. ರಾಮ್ ಬಾಲ್ಕನಿಯಲ್ಲಿ ನಿಂತು ಯಾರೊಂದಿಗೋ ಕರೆಯಲ್ಲೇ ಇದ್ದ. ಒಮ್ಮೆ ಭಾರವಾದ ಉಸಿರು ಹೊರಹಾಕಿ ದಿಂಬು ಹೊದಿಕೆ ಹಿಡಿದು ಕೌಚ್ ಮೇಲೆ ಮುದುಡಿ ಮಲಗಿದಳಾದರೂ ನಿದ್ರೆ ಅವಳ ಪಾಲಿಗೆ ದೂರದ ಬಂಧುವಾಯಿತು. ಕರೆ ತುಂಡರಿಸಿ ರೂಮ್ಗೆ ಬಂದ ರಾಮ್ ಮಡದಿ ಕೌಚ್ ಮೇಲೆ ಮಲಗಿರುವುದನ್ನು ಕಂಡು, ಅಚ್ಚರಿಯವರೇ, ಅಲ್ಲಿ ಯಾಕೆ ಮಲಗಿದ್ದೀರಾ, ಬನ್ನಿ ಬೆಡ್ ಮೇಲೆ ಮಲಗಿ ಎಂದವನ ಮಾತಿಗೆ ಕೆರಳಿದ ಅಚ್ಚು ಎದ್ದು ಬಂದು ಅವನ ಮುಂದೆ ನಿಂತವಳು. ಯಾರೇ ನೀವು, ಯಾಕೆ ನನಗೆ ಇಷ್ಟು ಹಿಂಸೆ ಕೊಡ್ತಾ ಇದ್ದೀರಾ? ಯಾವ ದ್ರೋಹ ಮಾಡಿದ್ದೆ ನಾನು ನಿಮಗೆ? ಕೈ ಮುಗಿದು ಬೇಡಿಕೊಂಡೆ ನಿಮ್ಮಣ್ಣ, ನನಗೆ ನಿಮ್ಮನ್ನು ಮದುವೆ ಆಗುವುದಕ್ಕೆ ಇಷ್ಟವಿಲ್ಲ, ಪ್ಲೀಸ್ ನನ್ನ ರಿಜೆಕ್ಟ್ ಮಾಡಿ ಇಲ್ಲಿಂದ ಹೊರಟು ಬಿಡಿ ಅಂತ. ಆದರೆ ನೀವು ಹಠಕ್ಕೆ ಬಿದ್ದವರಾಗಿ ನನ್ನ ಮದುವೆಯಾಗಿ ನನ್ನ ಬದುಕುವುದಕ್ಕೂ ಆಗದೆ ಸಾಯೋದಕ್ಕೂ ಆಗದೆ ಜೀವಂತ ಶವ ಮಾಡಿಬಿಟ್ರಿ ನೀವು. ಇವಾಗ ಸಮಾಧಾನವಾಯ್ತು ನಿಮಗೆ ಎಂದು ಆವೇಶದಲ್ಲಿ ಕೇಳುತ್ತಿದ್ದ ಮಡದಿಯನ್ನು ಕೈಕಟ್ಟಿ ನಿಂತು ನೋಡುತ್ತಾ ಉಳಿದು ಬಿಟ್ಟ ರಾಮ್. ಈ ರೀತಿಯಾದರೂ ತನ್ನ ಮೇಲಿನ ಬೇಸರ ಹೊರಗೆ ಹಾಕಲಿ ಎಂದು. ತಾನು ಇಷ್ಟೆಲ್ಲ ಮಾತನಾಡುತ್ತಿದ್ದರು ಏನೊಂದೋ ಮಾತನಾಡದೆ ಸುಮ್ಮನೆ ನಿಂತಿರುವ ರಾಮ್ ಕಂಡು ಅವಳ ಸಿಟ್ಟು ಇನ್ನಷ್ಟು ಹೇರಿತು. ಯಾರ ಜೊತೆ ನಾನು ಮಾತನಾಡ್ತಾ ಇರೋದು? ಪ್ರಪಂಚದಲ್ಲಿ ಬೇರೆ ಯಾವ ಹೆಣ್ಣು ಸಿಗಲಿಲ್ವಾ ನಿಮಗೆ? ಅದ್ಯಾಕೆ ನನ್ನನ್ನು ಮದುವೆ ಆಗಬೇಕಂತ ಮದುವೆ ಆದರೆ? ಇಲ್ಲಿಯವರೆಗೂ ನನ್ನ ಬದುಕಿನಲ್ಲಿ ನಡೆದಿದ್ದನ್ನೆಲ್ಲ ದುರಂತವೇ ಅಂತ ನಾನು ಮರೆತು ಬಿಡ್ತೀನಿ. ಪ್ಲೀಸ್ ನನಗೆ ಡೈವರ್ಸ್ ಕೊಟ್ಬಿಡಿ ಎಂದು ಮಡದಿಯ ಮಾತಿಗೆ ಅಚ್ಚರಿಯಿಂದ ಉಬ್ಬೇರಿಸಿದ ರಾಮ್. ಇನ್ನು ನಮ್ಮ ಮದುವೆಯಾಗಿ 1 ದಿನವೂ ಕಳೆದಿಲ್ಲ. ಆಗಲೇ ತಮ್ಮ ಸಂಬಂಧವನ್ನು ಮುರಿಯುವಂತೆ ಮಾತನಾಡುತ್ತಿದ್ದಾಳಲ್ಲ ಅವನ ಮಡದಿ. ರಾಮ್ ಅವರೇ, ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ?
ನನ್ನ ಸಾತ್ವಿಕ್ ಜಾಗವನ್ನು ನಾನು ಯಾರಿಗೂ ಬಿಟ್ಟು ಕೊಡೋದಿಲ್ಲ. ಸೊ ನನ್ನ ಮದುವೆ ಆದರೂ ನಿಮಗೆ ಯಾವುದೇ ಸುಖವಿಲ್ಲ. ನನಗೆ ಡೈವರ್ಸ್ ಕೊಟ್ಟು ನಿಮ್ಮ ಜೀವನ ನೀವು ನೋಡಿಕೊಳ್ಳಿ ಎಂದು ನೋವು ಹತಾಶೆಯಿಂದ ಕೇಳಿದ ಮಡದಿಯನ್ನು ಬೆಡ್ ಮೇಲೆ ಕೂರಿಸಿದ ರಾಮ್. ನೋಡಿ ಅಚ್ಚರಿ, ಮದುವೆ ಅಂದರೆ ಮಕ್ಕಳ ಆಟವಲ್ಲ. ನಿಮ್ಮಿಂದ ಸುಖ ಬಯಸಿ ಈ ಮದುವೆ ಆಗಿದ್ದಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ನಿಮ್ಮ ಸಾತ್ವಿಕನ ಮರೆಯದೇ ಇದ್ದರೂ ಪರವಾಗಿಲ್ಲ. ನನ್ನ ಗಂಡ ಅಂತ ಒಪ್ಪದೆ ಹೋದರೂ ಚಿಂತೆ ಇಲ್ಲ. ಆದರೆ ನಾನು ಮಾತ್ರ ನಿಮಗೆ ಡೈವರ್ಸ್ ಕೊಡೋದಿಲ್ಲ. ಹಾಗೊಂದು ವೇಳೆ ನಿಮಗೆ ಡೈವರ್ಸ್ ಕೊಡಬೇಕು ಅನ್ನೋದಾಗಿದ್ದರೆ ನಾನು ಈ ಮದುವೆ ಆಗುವ ಅಗತ್ಯವೇ ಇರುತ್ತಿರಲಿಲ್ಲ. ನನ್ನ ಮಗನಿಗೆ ತಾಯಿಯಾಗಿ ಸಾಕು ನೀವು. ನಿಮ್ಮಿಂದ ನಾನು ಮತ್ತೇನನ್ನು ನಿರೀಕ್ಷೆ ಮಾಡುವುದಿಲ್ಲ ಎಂದು ಗಂಭೀರವಾಗಿ ನುಡಿದು ಕಂಬನಿ ಮಿಡಿಯುತ್ತಿದ್ದ ಮಡದಿಯ ಕಣ್ಣೀರು ಒರೆಸಿದ ರಾಮ್. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಕಾರಣಕ್ಕೂ ನಿಮಗೆ ಡೈವರ್ಸ್ ಕೊಡೋದಿಲ್ಲ ಎಂದು ದೃಢವಾಗಿ ನುಡಿದು ಈ ರೀತಿ ಪದೇ ಪದೇ ಹಳೆಯದನ್ನೆಲ್ಲ ನೆನಪು ಮಾಡಿಕೊಂಡು ಕಣ್ಣೀರು ಹಾಕುವುದನ್ನು ಬಿಟ್ಟು ವಾಸ್ತವವನ್ನು ಒಪ್ಪುವುದಕ್ಕೆ ಟ್ರೈ ಮಾಡಿ. ನಾನು ಮಾವನಿಗೆ ಮಾತು ಕೊಟ್ಟಿದ್ದೀನಿ, ನಿಮ್ಮ ಮಗಳ ಕಣ್ಣಿನಲ್ಲಿ ಕಣ್ಣೀರು ಬಾರದೇ ಇರುವ ರೀತಿ ನೋಡಿಕೊಳ್ತೀನಿ ಅಂತ. ಸೊ ಆ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿ ಲೈಟ್ ಆಫ್ ಮಾಡಿ ಬಂದು ಮಲಗಿದ. ಮನಸ್ಸು ಬೆರೆಯುವುದಕ್ಕೂ ಮುಂಚೆ ದೇಹಗಳನ್ನು ಬೆರೆಸುವಷ್ಟು ನೀಚ ಮನಸ್ಥಿತಿ ನನಗಿಲ್ಲ ಎಂದು ಗಂಭೀರವಾಗಿ ನುಡಿದು ಹಾಸಿಗೆ ಮೇಲೆ ಮೈ ಚೆಲ್ಲಿದ ರಾಮ್. ಇವತ್ತು ತಾನೇ ಅವನ ಜೊತೆ ಬೆಸೆದ ಸಂಬಂಧವನ್ನು ಮುರಿದುಕೊಂಡು ಎಲ್ಲಾದರೂ ದೂರ ಹೊರಟು ಬಿಡಬೇಕು ಎಂದುಕೊಂಡಿದ್ದ ಅಚ್ಚರಿಯ ಆಲೋಚನೆ ಬರೀ ಆಲೋಚನೆಯಾಗಿಯೇ ಉಳಿಯಿತು. ಕತೆ ಮುಂದುವರಿಯುತ್ತದೆ.